ಕಿಚನ್ಗೆ ಹೋದಂಥ ಅಂಜು ಗ್ಯಾಸ್ ಬಳಿ ನಿಂತಿದ್ದ ಸುವಿದಾಳನ್ನು ನೋಡಿ, ದೊಡ್ಡಮ್ಮ ದೋಸೆ ನಾನು ಹಾಕ್ತೀನಿ, ಈ ಕಡೆ ಕೊಡು ಅಂತಾಳೆ. ಬೇಡ ಅಂಜು, ನಾನೇ ಹಾಕ್ತೀನಿ, ನೀನು ಹೋಗಿ ಸ್ನಾನ ಮಾಡಿ ತಯಾರಾಗು, ಪೃಥ್ವಿ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ, ಅಷ್ಟರೊಳಗೆ ತಿಂಡಿ ಮಾಡಿ ರೆಡಿಯಾಗಿರು ಅಂತ ಸುವಿದಾ ಮಾಮೂಲಿಯಾಗಿ ಹೇಳಿದ್ಲು. ಇನ್ನು ಏನನ್ನೂ ಹೇಳೋದಕ್ಕಾಗದೆ ಮೌನವಾಗಿ ಬಂದು ಹೊರಗಡೆ ಕೂತ್ಕೊಳ್ತಾಳೆ ಅಂಜು. ಸೀರೆಯನ್ನು ಉಟ್ಕೊಂಡು ಬರ್ತಿರುವಂತಹ ಯುಕ್ತಾಳನ್ನು ಅಚ್ಚರಿಯಿಂದ ನೋಡ್ತಾ, ಏನಮ್ಮ ಯುಕ್ತ, ಇವತ್ತು ಕೂಡ ಫಂಕ್ಷನ್ ಇದೆಯಾ, ಸೀರೆ ಉಟ್ಕೊಂಡು ಬಿಟ್ಟಿದ್ಯಾ ಅಂತ ಕೇಳ್ತಾಳೆ ಅಂಜು. ಅದೇನಿಲ್ಲ ಅಕ್ಕ, ಪೃಥ್ವಿ ಅಂದರೆ ಮಾವನಿಗೆ ಡ್ರೆಸ್ ಹಾಕ್ಕೊಂಡ್ರೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಸೀರೆ ಹಾಕ್ಕೊಂಡೆ. ಸರಿ ಇರು, ಹೋಗಿ ಪೂಜೆ ಮಾಡಿ ಬರ್ತೀನಿ ಅಂತ ಪೂಜೆ ಕೋಣೆಯೊಳಗೆ ಹೋಗ್ತಾಳೆ. ಅದೇನದು, ಮಾವನ ಜೊತೆ ಎಂಗೇಜ್ಮೆಂಟ್ ಆದ ನಂತರ ನಾನು ಒಮ್ಮೆ ಕೇಳಿದ್ರೆ ನಿನ್ನಿಷ್ಟ ಅಂಜು ಅಂತ ಹೇಳಿದರು, ಇನ್ನು ಯುಕ್ತ ಡ್ರೆಸ್ ಹಾಕ್ಕೊಂಡ್ರೆ ಯಾಕೆ ಬೇಡ ಅಂತಂದರು ಅಂತ ಅಂಜು ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಯುಕ್ತಾಳನ್ನು ಉದ್ದೇಶಿಸಿ ಯುಕ್ತಾ ಅಂತ ಪೃಥ್ವಿ ಕರೆದದ್ದು ಕೇಳಿ ಬೆಚ್ಚ ಬಿದ್ದು ಕೋಣೆ ಕಡೆ ನೋಡ್ತಾಳೆ ಅಂಜು. ಹಿಂದಕ್ಕೆ ತಿರುಗಿ ದೇವರ ಕೋಣೆ ಕಡೆ ನೋಡಿ ಮೆಲ್ಲಗೆದ್ದು ಬಾಗಿಲು ಹೊರಗೆ ನಿಂತು ತಲೆ ಸ್ವಲ್ಪ ಒಳಗೆ ಹಾಕಿ ಹಾಸಿಗೆ ಮೇಲೆ ಬಲಿಯಿಂದ ಧರಿಸಿ ಅತ್ತ ತಿರುಗಿ ಮಲಗಿದ್ದ ಪೃಥ್ವಿರಾಜನ ನೋಡಿ ನೋವು ಉಕ್ಕು ಬರ್ತಿದ್ರೆ ಕಷ್ಟಪಟ್ಟು ಹತೋಟಿ ಮಾಡಿಕೊಂಡು ಮಾವಯ್ಯ ಯುಕ್ತ ಪೂಜೆ ಮಾಡ್ತಿದ್ದಾಳೆ ಅಂಥೇಳಿ ಪೃಥ್ವಿರಾಜ್ ತಿರುಗೋ ಮುನ್ನವೇ ಗಬಗಬನೆ ಹೋಗಿ ಸೋಫಾದಲ್ಲಿ ಕೂತು ಮುಖವನ್ನು ಕೈಗಳಿಂದ ಮುಚ್ಕೊಂಡು ಬಿಡ್ತಾಳೆ. ಅಂಜುವಿನ ಮಾತಿಗೆ ಹಿಂದಕ್ಕೆ ತಿರುಗಿ ನೋಡುವಷ್ಟರಲ್ಲಿ ಅಂಜು ಹೋಗ್ತಾ ಇರೋದನ್ನು ನೋಡಿ ಮೈ ಮುರ್ಕೊಂಡು ಎದ್ದು ಹೊರಗೆ ಬಂದು ಒಬ್ಬಂಟಿಯಾಗಿ ಕೂತಿದ್ದಂಥ ಅಂಜುವನ್ನು ನೋಡಿ ಅಂಜು ಅಂತ ಕರೀತಾ ಅವಳ ಮುಂದೆ ಕೂತ್ಕೊಳ್ತಾನೆ ಪೃಥ್ವಿರಾಜ್. ಅಂಜು ಅವಸರವಾಗಿ ಮುಖ ಒರೆಸ್ಕೊಂಡು ಮಾಮೂಲಿಯಾಗಿ ಕೂತು ಏನಿಲ್ಲ ಮಾವಯ್ಯ ಅಂತ ಅಂತಾಳೆ ಅವನು ಮಾತಾಡಿಸ್ತಾ ಇರೋದ್ರಿಂದ. ಏನಾಯಿತು, ಹಾಗಿದೆಯಾ, ಅಮ್ಮ ಅವ್ರ ಬಗ್ಗೆ ಏನಾದರೂ ನೋವು ಪಡ್ತಿದ್ಯಾ ಅಂತ ಕೇಳ್ತಾನೆ. ಹೌದು ಹೌದು ಮಾವಯ್ಯ ಅಂತಾಳೆ. ಪರವಾಗಿಲ್ಲ, ಸ್ವಲ್ಪ ದಿನ ತಾಳ್ಮೆ ಇಟ್ಕೊಳ್ಳಮ್ಮ, ಅಕ್ಕನ ಕೋಪ ಕಡಿಮೆ ಆಗುತ್ತೆ. ಸರಿ ಬಿಡು, ಬೇಗ ತಿಂದು ರೆಡಿಯಾಗಿರೋ, ಊರಿಗೆ ಹೋಗೋಣ, 4 ದಿನ ಅಲ್ಲಿದ್ದರೆ ಸ್ವಲ್ಪ ಮನಸ್ಸು ಪ್ರಶಾಂತವಾಗಿ ಇರುತ್ತೆ. ಆದರೆ ಮಾವಯ್ಯ ಅಂತ ಅಂಜು ಏನೋ ಹೇಳೋದಕ್ಕೆ ಹೋಗ್ತಾ ಇದ್ದಾಗ ಇನ್ನೇನು ಮಾತಾಡಬೇಡ ಅಂಜು, ಹೇಳಿದ್ದನ್ನು ಮಾಡು ಅಂಥೇಳಿ ಪೂಜೆ ಮುಗಿಸ್ಕೊಂಡು ಬರ್ತಿದ್ದಂತಹ ಯುಕ್ತಾಳನ್ನು ಒಂದು ಕ್ಷಣ ಹಾಗೇ ನೋಡಿ ಸರಿ ರೆಡಿಯಾಗಿರು ಹೋಗೋಣ ಅಂತ ಹತ್ತಿರಕ್ಕೆ ಬಂದು ಯುಕ್ತಾಳ ಕೈ ಹಿಡಿದು ಕೋಣೆಯೊಳಗೆ ಕರ್ಕೊಂಡು ಹೋಗ್ತಾನೆ. ಹೋಗ್ತಾ ಇರೋ ಇಬ್ಬರನ್ನ ನೋಡಿ ತನ್ನ ಕೋಣೆಗೆ ಹೋಗಿ ಹಾಸಿಗೆ ಮೇಲೆ ಬಿದ್ದು ಮೌನವಾಗಿ ಕಣ್ಣೀರು ಹಾಕ್ತಾಳೆ ಅಂಜು ಅವರಿಬ್ಬರನ್ನ ಆ ರೀತಿ ನೋಡಿ. ಪೃಥ್ವಿರಾಜ್ ಹಾಗೆ ಎಳ್ಕೊಂಡು ಹೋಗ್ತಿದ್ರೆ ಕಂಗಾಲಾಗಿ ನೋಡ್ತಾಳೆ ಯುಕ್ತ. ಆಕೆ ಹೆದರಿದ ಕಣ್ಣುಗಳನ್ನ ನೋಡಿ ಕೈ ಬಿಟ್ಬಿಟ್ಟು ಯುಕ್ತ, ನಾನು ಮನೆಗೆ ಹೋಗ್ತಾ ಇದ್ದೀನಿ, ನೀನು ಇರಬೇಕಂದ್ರೆ 4 ದಿನ ಇದ್ದು ಬಾ, ನಾನು ಅಂಜುವನ್ನ ಕರ್ಕೊಂಡು ಹೋಗ್ತೀನಿ ಅಂತ ಇದ್ದಂತೆ ಆ ಮಾತಿಗೆ ಯುಕ್ತಾಗೆ ಕೋಪ ತುದಿಗೆ ಏರ್ಬಿಡುತ್ತೆ. ಆದರೆ ತೋರಿಸೋ ಧೈರ್ಯ ಮಾತ್ರ ಅವಳಿಗಿಲ್ಲ. ಅದರಿಂದ ನೆಲದ ಕಡೆ ನೋಡ್ತಾ, ಇನ್ನೊಂದು 4 ದಿನದಲ್ಲಿ ನಮಗೆ 16 ದಿನದ ಹಬ್ಬ ಮಾಡ್ತಾರಂತೆ ಮಾವಯ್ಯ, ಇನ್ನು ಅದಕ್ಕೆ ಬೇಕಾದವುಗಳನ್ನ ಕೂಡ ಏರ್ಪಾಟ್ ಮಾಡ್ಕೊಳ್ಬೇಕು ಅಲ್ವಾ, ಅದಕ್ಕೆ ನಾನು ಕೂಡ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಿನಗಿಷ್ಟ ಇಲ್ದಿದ್ರೆ ಹೇಳು, ಅಮ್ಮ ಅವರೊಂದಿಗೆ ಆ ದಿನ ಬರ್ತೀನಿ ಅಂತ ಅಂತಾಳೆ ಸ್ವಲ್ಪ ಕಟುವಾಗಿಯೇ ತನ್ನ ಗಂಡನ ಜೊತೆ. ಯುಕ್ತ ಎಷ್ಟು ಚಿಕ್ಕದಾಗಿ ಹೇಳಿದರೂ ಆ ಮಾತಿನಲ್ಲಿ ಕೋಪ ಅರ್ಥ ಆಗಿ ಪೃಥ್ವಿರಾಜ್ ತುಟಿಗಳು ಸಣ್ಣಗೆ ನಗುತ್ತಾ ಬಾಗುತ್ತವೆ. ನೀನೇ ಹೇಳಿದ್ಯಲ್ಲ ಅಮ್ಮ ಅವ್ರ ಹತ್ರ ಇರ್ತೀನಿ ಅಂತ, ಮತ್ತು ನನ್ನಿಷ್ಟ ಅಂದಿದ್ದೇಕೆ, ನಿನಗಿಷ್ಟ ಆದರೆ ಬಾ, ಬಲವಂತ ಏನಿಲ್ಲ. ಸರಿ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ಬರಬೇಕು ಅಂದರೆ ರೆಡಿ ಆಗಿರೋ, ಮತ್ತು ನನಗೆ ತಡ ಆಗುತ್ತೆ ಅಂಥೇಳಿ ಟವಲ್ ತೆಗೆದುಕೊಂಡು ಹೊರಗಡೆ ಹೋಗ್ತಾನೆ ಪೃಥ್ವಿ. ಮಾವಯ್ಯ, ನಿನಗೆ ನನಗಿಂತ ಅಕ್ಕನೇ ಹೆಚ್ಚಿಷ್ಟ, ಎಷ್ಟಾದರೂ ಮುದ್ದಿನ ಸೊಸೆ ಅಕ್ಕನೇ ಅಲ್ವಾ ಅಂತ ಅಳುಮುಂಜಿ ಮುಖ ಹಾಕ್ಕೊಂಡು ಪೃಥ್ವಿರಾಜ್ಗೆ ಬಟ್ಟೆ ತೆಗೆದು ಹಾಸಿಗೆ ಮೇಲಿಟ್ಟು ಜಡೆಯನ್ನು ಹಾಕಿಸ್ಕೊಳ್ಳೋದಕ್ಕೆ ಸೀತಾ ಹತ್ರ ಹೋಗಿ ಕೇಳ್ತಾಳೆ. ಡಲ್ಲಾಗಿದ್ದ ಯುಕ್ತಾಳ ಮುಖ ನೋಡಿ ಏನಾಯ್ತು ಯುಕ್ತ, ಹಾಗಿದೆಯಾ ಅಂತ ಅಂತಾರೆ ಸುವಿದ. ಏನೂ ಇಲ್ಲ ದೊಡ್ಡಮ್ಮ, ನಾನು ಕೂಡ ಮಾವಿನ ಜೊತೆ ಹೋಗ್ತಿದ್ದೀನಿ, ನೀವು ಬರ್ತೀರಲ್ಲ 4 ದಿನದಲ್ಲಿ.
ಬರದೆ ಹೇಗಿರ್ತೀವಿ? ಆ ದಿನ ನಿಮ್ಮೊಂದಿಗೆ ಪೂಜೆ ಕೂಡ ಮಾಡಿಸ್ಬೇಕಲ್ವಾ, ತಪ್ಪದೆ ಬಂದೇ ಬರ್ತೀವಿ ಅಂತ ಅಂತಾಳೆ. ಹಾಂ, ಹಾಗಾದರೆ ಸರಿ. ಸೀತಾ ಜಡೆ ಹಾಕಿ ಹೂ ಕೂಡ ಮುಡಿಸು ಹಾಗೆ. ಯುಕ್ತ, ನೀನು ಪೂಜೆ ಮಾಡೋ ಪ್ರತಿ ಬಾರಿ ಅರಿಶಿನ ಹಚ್ಕೊಳ್ಳೋದನ್ನು ನೀನು ಮರಿಬೇಡ. ಇನ್ನೊಂದು ವಿಷಯ, ಕೈ ಬಳೆಗಳನ್ನ ಮಾತ್ರ ತೆಗಿಬೇಡ ಯಾವಾಗಲೂ. ಅರ್ಥ ಆಯ್ತಾ ನಿನಗೆ? ಹ್ಞೂ ಸರಿ ದೊಡ್ಡಮ್ಮ, ಹಾಗೆ ಮಾಡ್ತೀನಿ. ಸರಿ, ಹೋಗಿ ಮಾವಯ್ಯನನ್ನು ತಿಂಡಿ ಕರ್ಕೊಂಡು ಬರೋಗು, ಹೋಗು. ಅಕ್ಕ ಅಂತ ಬಂದಂಥ ಅಕ್ಕಿ ಅಂಜುವನ್ನು ಕರಿತಾ ಇದ್ದರೆ ದಿಂಬಿನಲ್ಲಿ ಮುಖವನ್ನು ಹೊತ್ಕೊಂಡು ಕಣ್ಣೀರನ್ನು ತಡ್ಕೊಳ್ತಾ ಏನಕ್ಕಿ ಅಂತ ಅಂತಾಳೆ. ನಿನ್ನ ತಿಂಡಿ ತಿನ್ನೋದಕ್ಕೆ ದೊಡ್ಡಮ್ಮ ಕರೀತಿದ್ದಾರೆ, ಬೇಗ ಬಾ ಅಕ್ಕ, ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನಾನು ಸ್ನಾನ ಮಾಡ್ಕೊಂಡು ತಿಂತೀನಿ ಅಂತ ಹೇಳು, ನೀನು ಹೋಗು. ಸರಿ, ಬೇಗ ಬಾ ಅಕ್ಕ ಅಂತ ಅಕ್ಕಿ ಹೋಗ್ಬಿಟ್ರೆ ಅಂಜು ಎದ್ದು ಕಣ್ಣು ಒರೆಸ್ಕೊಂಡು ಬಟ್ಟೆ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗ್ತಾಳೆ. ಪೃಥ್ವಿರಾಜ್ ಬಟ್ಟೆ ಹಾಕ್ಕೊಳ್ತಾ ಬ್ಯಾಗ್ನಲ್ಲಿ ಬಟ್ಟೆಗಳನ್ನ ಜೋಡಿಸ್ತಾ ಇರುವಂತಹ ಯುಕ್ತಾಳನ್ನು ನೋಡಿ, ಅಮ್ಮ ನೀನೇನು ನೋವು ಪಡಬೇಡ, ಬೇಕಿದ್ದರೆ ಜಾತ್ರೆ ನಂತರ ಬಂದು 10 ದಿನ ಇರು ಅಂತ ಅಂತಿದ್ರೆ ಪೃಥ್ವಿರಾಜ್ ಕಡೆ ನೋಡದೆ ಮೌನವಾಗಿ ಸರಿ ಅಂತ ತಲೆಯಲ್ಲಾಡಿಸಿ ಹೊರಗೆ ಹೋಗೋದಕ್ಕೆ ಪ್ರಯತ್ನಿಸ್ತಾಳೆ. ಯುಕ್ತ ಅಂತ ಕೈ ಹಿಡಿದು ಮೇಲಕ್ಕೆ ಎಳಕ್ಕೊಂಡು ಭಯದಿಂದ ನೋಡ್ತಾ ಇರೋ ಆಕೆ ಕಣ್ಣುಗಳೊಳಗೆ ನೋಡಿ, ಏನಾಯ್ತು ಯುಕ್ತ ನಿನಗೆ? ರಾತ್ರಿ ಎಲ್ಲ ಕ್ಲಾರಿಟಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೂ ಕೂಡ ನೀನು ಹೀಗೆ ಇದ್ದರೆ ಇನ್ನು ಮುಂದೆ ಹೇಗೆ ಹೋಗುತ್ತೆ ನಮ್ಮ ಲೈಫ್ ಅಂತ ಅಂತಾನೆ ಮೆಲ್ಲಗೆ. ಆದರೂ ಯುಕ್ತ ಏನು ಮಾತಾಡದೆ ದೊಡ್ಡ ಕಣ್ಣು ಬಿಟ್ಬಿಟ್ಟು ಹಾಗೇ ನೋಡ್ತಾ ಇದ್ದರೆ ವಿರಕ್ತಿಯಿಂದ ಆಕೆಯನ್ನು ಬಿಟ್ಟು ಇನ್ಶರ್ಟ್ ಮಾಡ್ಕೊಳ್ತಾ ಹೊರಗೆ ಹೋಗ್ಬಿಡ್ತಾನೆ ಪೃಥ್ವಿ. ಅಕ್ಕಂದಿರೊಂದಿಗೆ ಭಾವಂದಿರೊಂದಿಗೆ ಸ್ವಲ್ಪ ಹೊತ್ತು ಮಾತಾಡಿ ಅಂಜು ಬಂದ ತಕ್ಷಣ ಯುಕ್ತಾಳನ್ನು ಕೂಡ ಕರೆದು ತಿಂಡಿ ತಿಂದು ಬ್ಯಾಗನ್ನು ತೆಗೆದುಕೊಂಡು ಹೊರಗೆ ಬರ್ತಾನೆ. ಬೈಕ್ ನೋಡಿ ಈಗ ಮೊದಲು ಯಾರನ್ನು ಕೂರಿಸ್ಕೊಳ್ತಾನೋ ಅಂತ ಕಂಗಾಲಾಗಿ ನೋಡ್ತಾಳೆ ಪೃಥ್ವಿರಾಜ್ನನ್ನು. ಪೃಥ್ವಿ ಮಾತ್ರ ಕೂಲಾಗಿ ನಿಂತು ಹಿಂದೆ ಬರ್ತಿದ್ದ ಸಿದ್ಧುನನ್ನು ನೋಡಿ, ಅಂಜು ನೀನು ಸಿದ್ದು ಟೌನ್ ಕರ್ಕೊಂಡು ಹೋಗಿ ಮನೆ ಹತ್ತಿರ ಡ್ರಾಪ್ ಮಾಡ್ತಾರಂತೆ, ಸೀತಾಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿರ್ತದೆ ಅಂತ, ಹೋಗ್ತೀಯಾ ಅಂತ ಕೇಳ್ತಾನೆ. ಪಾಪ ಇನ್ನೇನು ಹೇಳುತ್ತೆ, ಸರಿ ಅಂತ ತಲೆ ಅಲ್ಲಾಡಿಸಿ ಕಾರ್ ಹತ್ರ ಹೋಗಿ ನಿಂತರೆ ಬುಲೆಟ್ ಸ್ಟಾರ್ಟ್ ಮಾಡಿ ಯುಕ್ತಾಳ ಕಡೆ ನೋಡುತ್ತಲೇ ಯುಕ್ತ ಅಂತೂ ಮನಸ್ಸಿನಲ್ಲೇ ತುಂಬಾ ಆನಂದ ಪಟ್ಕೊಂಡ್ಬಿಟ್ಲು. ಮೇಲಕ್ಕೆ ಮಾತ್ರ ಮಾಮೂಲಿಯಾಗಿ ನೋಡಿ ಮೌನವಾಗಿ ಹಿಂದೆ ಹತ್ತು ಕೂತು ಪೃಥ್ವಿರಾಜ್ ಭುಜದ ಮೇಲೆ ಕೈ ಹಾಕಿ ಎದುರಿಗೆ ಬರ್ತಿರೋ ದೊಡ್ಡಮ್ಮನಿಗೆ ಬಾಯ್ ಹೇಳಿ ತನ್ನ ನೋಡ್ತಿರೋ ಅಕ್ಕನಿಗೂ ಬಾಯ್ ಹೇಳ್ತಾಳೆ. ನೋವಿನಿಂದ ನರಳುತ್ತಿರೋ ಮನಸ್ಸನ್ನು ಕಷ್ಟಪಟ್ಟು ಹತೋಟಿ ಮಾಡಿಕೊಂಡು ಸಣ್ಣದಾಗಿ ನಕ್ಕು ಕೈ ಬೀಸ್ತಾಳಂಜು. ದೊಡ್ಡಮ್ಮ ಬೇಗ ಬನ್ನಿ ಅಂತ ಹೇಳ್ತಿದ್ರೆ, ಹಾಂ ಬರ್ತೀವಿ, ಆದರೆ ನೀವು ಜಾಗರೂಕತೆಯಿಂದ ಹೋಗಿ ಅಂತಾರೆ. ಸರಿ ಹೋಗಿ ಬರ್ತೀವಕ್ಕ ಅಂತ ಪೃಥ್ವಿ ಬೈಕ್ ರಸ್ತೆಗಿಳಿಸುತ್ತಲೇ ಆಘಾತಗಳಿಗೆ ಇನ್ನಷ್ಟು ಮುಂದಕ್ಕೆ ಜಾರಿ ಪೃಥ್ವಿಗೆ ಅಂಟ್ಕೊಂಡ್ಬಿಡ್ತಾಳೆ. ಸೈಡ್ ಮಿರರ್ನಿಂದ 10 ನಿಮಿಷ ಆದರೂ ಯುಕ್ತ ಹಾಗೆ ಮುದುಡ್ಕೊಂಡಿರೋದು ನೋಡಿ, ಯುಕ್ತ ಯಾಕಾಗಿದ್ದೀ ಅಂತ ಭುಜದ ಮೇಲೆ ಕೈಯನ್ನು ಹಿಡಿದ್ರೆ ಒಮ್ಮೆಲೆ ಕೈಯನ್ನು ಹಿಂದಕ್ಕೆ ಕೇಳಿಕೊಂಡು ಸೊಂಟದ ಹತ್ರ ಹಾಕ್ತಾಳೆ. ಯುಕ್ತ ಅನ್ನಲು ಭಯದಿಂದ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕೆ ಹೋಗ್ತಿದ್ರೆ ಆಕೆ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಹುಷ್ ಯುಕ್ತ, ಕೋಪ ತರಿಸ್ಬೇಡ ನನಗೆ ಅಂತ ಸೀರಿಯಸ್ ಆಗಿ ಹೇಳ್ತಾನೆ. ಗಂಭೀರವಾಗಿ ಬಂದ ಮಾವಯ್ಯನ ಮಾತಿಗೆ ಸಣ್ಣಗೆ ನಡುಕ್ತಾ ಶರ್ಟನ್ನು ಗಟ್ಟಿಯಾಗಿ ಮುಷ್ಟಿಯಲ್ಲಿ ಹಿಡಿದು, ಏನಿಲ್ಲ ಮಾವಯ್ಯ ಅಂತಾಳೆ. ಅಷ್ಟು ಹೊತ್ತಾದರೂ ಮಾತಾಡ್ತಿರೋ ಯುಕ್ತ ನೋಡಿ, ನಿನ್ನ ಭಯಪಡಿಸಿದ್ರೇ ದಾರಿಗೆ ಬರ್ತೀಯಾ, ಮಾಮೂಲಿಯಾಗಿ ಮಾತಾಡಿದ್ರೆ ಹೀಗೆ ಬಿಗಿದ್ಕೊಳ್ತೀಯಾ ಅಂತಿದ್ರೆ ಯುಕ್ತ ಇನ್ನೂ ಭಯಪಟ್ಟುಕೊಂಡು, ಹಾಗಾದರೆ ಪ್ರತಿದಿನ ಹೀಗೆ ಭಯಪಡಿಸ್ತೀಯಾ? ಅದು ನಿನ್ನ ನಡವಳಿಕೆ ಮೇಲೆ ಆಧಾರ ಪಟ್ಟಿರುತ್ತೆ, ಅಷ್ಟಕ್ಕೂ ಯಾಕೆ ಹೀಗಿರ್ತೀಯಾ? ಏನೋ ಗೊತ್ತಿಲ್ಲ ಯುಕ್ತ, ನೀನು ಅಂಜು ಮುಂದೆ ಕೂಡ ಹೀಗೆ ಇದ್ದರೆ ಅವಳು ನೋವು ಪಡ್ತಾಳೆ, ಅದು ನೋವು ಪಟ್ಟರೆ ನಾನು ನೋಡೋದಕ್ಕಾಗಲ್ಲ. ಅದಕ್ಕೆ ಮುಂಚೆ ಹೇಳ್ತಿದ್ದೀನಿ, ಅವಳು ಮನಸ್ಸು ನೋಯುವಂತೆ ಏನಾದರೂ ಮಾತಾಡಿದ್ರೆ ನಾನು ನಿಜವಾಗ್ಲೂ ಸುಮ್ಮನಿರಲ್ಲ. ಇನ್ನು ನನ್ನ ಹತ್ರ ಕೂಡ ಮುಖ ಮುದುಡ್ಕೊಂಡ್ರೆ ಖಂಡಿತವಾಗಿ ಹೊಡಿತೀನಿ. ಅದಕ್ಕೆ ಮೊದಲು ಹೇಗಿದೆಯೋ ಈಗ ಕೂಡ ಹಾಗೇ ಇರು. ಹಾಗಂತ ನಿನ್ನನ್ನು ಅಂಜುಗಿಂತ ಕಡಿಮೆ ಮಾಡಿ ಹೇಳ್ತಿಲ್ಲ, ನನಗೆ ನೀವಿಬ್ಬರು ಸಮಾನವೇ. ಆದರೆ ನೀನು ನನ್ನ ಹೆಂಡತಿ ಆಗಿರೋದ್ರಿಂದ ನನ್ನ ಅರ್ಥ ಮಾಡ್ಕೊಳ್ತೀಯ ಅಂತ ಹೇಳ್ತಿದ್ದೀನಿ. ನಾಳೆ ಯಾವಾಗಲಾದರೂ ಅಂಜುಮನ ನೀನು ಒಂದು ಮಾತು ಬಾಯಿ ಜಾರಿದ್ರೆ ನಾನು ನೋಡಿಯೋ ನೋಡ್ದಂತೆ ಬಿಟ್ಟರೆ ನನ್ನ ಮಾವಯ್ಯ ಮದುವೆ ಆದಮೇಲೆ ಬದಲಾಗಿದ್ದಾನೆ ಅಂದ್ಕೋಬೇಡ. ಅದಕ್ಕೆ ಆಲೋಚನೆ ಬಂದರೆ ನಾನು ಒಬ್ಬ ಮಾವನಾಗಿ ಮಾತ್ರ ಅಲ್ಲ, ನನ್ನ ಅಕ್ಕಂದರಿಗೆ ತಮ್ಮನಾಗಿಯೂ ಕೆಲಸಕ್ಕೆ ಬಾರ್ದಂತೆ ಅಂತ ಹೇಳ್ತಿದ್ರೆ ಮಾವಯ್ಯ ಅಂತಾಳು ನೋವಿನಿಂದ. ಹೌದು ಯುಕ್ತ, ಅದಕ್ಕೆ ಇಷ್ಟು ಹೇಳ್ತಿರೋದು. ನೀನು ಏನು ಆಲೋಚಿಸಿ ನೋವು ಪಡ್ತಿದೆಯೋ ಅದು ನನಗೆ ಹೇಳಿದ್ರೆ ತಾನೇ ತಿಳಿಯೋದು.
ಈಗ ನಿನ್ನ ಜವಾಬ್ದಾರಿ ನನ್ನದು. ಅಂದರೆ ನಿನ್ನೂ ಸಂತೋಷ ಎಲ್ಲವೂ ನಾನೇ ನೋಡ್ಕೊಳ್ಬೇಕು. ನಿಜವಾಗಿ ಹಾಗೆ ನೋಡ್ಕೊಳ್ತೀನಿ ಅಂತ ಅಕ್ಕ ನಿನ್ನ ಕೊಟ್ಟು ಮದುವೆ ಮಾಡಿದ್ದು. ಆದರೆ ನೀನೇನೋ ಎಲ್ಲವನ್ನು ನಿನ್ನಲ್ಲೇ ಇಟ್ಕೊಂಡು ಹೀಗೆ ದೂರ ದೂರ ಆಗಿರ್ತಿದ್ಯಾ. ಒಮ್ಮೆ ನಿನ್ನ ಭಯವನ್ನು ಬಿಟ್ಟು ನನ್ನ ಸಮಸ್ಯೆ ಇದು ಮಾವಯ್ಯ ಅಂತ ಹೇಳಿ ನೋಡು, ಮತ್ತು ಆ ಪರಿಸ್ಥಿತಿ ಬಾರದಂತೆ ನೋಡ್ಕೊಳ್ತೀನಿ ಅಂತ ಲಾಲನೆಯಿಂದ ಹೇಳ್ತಿದ್ರೆ, ನನಗೇನು ಸಮಸ್ಯೆ ಇಲ್ಲ ಮಾವಯ್ಯ, ನಾನು ಚೆನ್ನಾಗಿದ್ದೀನಿ, ನೀನು ಹಾಗಂದ್ರೇ ನೋವಾಗುತ್ತೆ ಅಂತ ಬೆನ್ನಿಗ್ತಾನೆ ಅನ್ನಿಸ್ತಾಳೆ. ಸರಿ ಹಾಗಾದರೆ ಓಕೆ, ಆದರೆ ನಿಜವಾಗಿ ನೋವು ಪಟ್ಟರೆ ಮಾತ್ರ ನನ್ನ ಹತ್ರ ಹೇಳು, ಹೀಗಿರಬೇಡ. ಅದೇನಿಲ್ಲ ಮಾವಯ್ಯ, ಅಮ್ಮ ಅವ್ರನ್ನ ಬಿಟ್ಟು ಬರ್ತಿದ್ದೀನಲ್ವ, ಅದಕ್ಕೆ ಹೀಗಿದ್ದೀನಿ. ಮತ್ತು ಹಾಗಾದರೆ ಕೈ ಹಿಡಿದ್ರೆ ಯಾಕೆ ಎಳ್ಕೊಂಡೆ ಅಂತ ಸೊಂಟದ ಹತ್ತಿರದ ಕೈಯ ಮೇಲೆ ಸಣ್ಣದಾಗಿ ಚೂಡ್ತಾನೆ. ಏನೋ ನೀನು ಸಡನ್ನಾಗಿ ಹಿಡ್ದಾಗ ಸ್ವಲ್ಪ ಕಂಗಾಲಾಯ್ತು ಅಷ್ಟೇ, ಬೇಕಿದ್ರೆ ಈಗ ಹಿಡಿ ಅಂತ ಮಿರರ್ ಮೂಲಕ ಪೃಥ್ವಿ ಮುಖವನ್ನು ನೋಡ್ತಾಳೆ. ಸಿಲ್ಕ್ ಹೇರ್ ಹಣೆ ಮೇಲೆ ಬೀಳ್ತಿದ್ರೆ ಕಣ್ಣಿಗಿದ್ದ ಗ್ಲಾಸ್ ಕಣ್ಣ ತೆಗೆದು ಶರ್ಟ್ ಇಡ್ತಾ ನಿಜವಾಗಿಯೂನಾ ಅಂತ ಯುಕ್ತಾಳನ್ನು ನೋಡಿ ಉಬ್ಬೇರಿಸ್ತಿದ್ರೆ, ಪೃಥ್ವಿನನ್ನು ಹಾಗೆ ನೋಡಲಾಗದೆ ಮುಖ ಪಕ್ಕಕ್ಕೆ ತಿರುಗಿಸಿ ಮೌನವಾಗಿ ಊರನ್ನು ನೋಡ್ತಿರ್ತಾಳೆ. ಪೃಥ್ವಿ ಸಣ್ಣದಾಗಿ ನಗ್ತಾ ಮನೆಗೆ ಬಂದ ತಕ್ಷಣ ಬ್ರೇಕ್ ಆಗ್ತಾನೆ. ಮನೆ ಕಡೆ ನೋಡಿ ಗಾಡಿಯಿಂದ ಇಳಿದು ಬ್ಯಾಗ್ ತೆಗೆದುಕೊಂಡು, ಮಾವಯ್ಯ ಹೋಗಿ ಹಾಲು ತಂದು ಬಾ, ಮತ್ತು ಅಣ್ಣಯ್ಯ ಅವರು ಬರ್ತಾರಲ್ಲ ಅಂತ ಅಂತಿದ್ರೆ, ಹೌದು ರಾಯಿಗೆ ಬೆಳಗ್ಗೆನೇ ಫೋನ್ ಮಾಡಿ ಹೇಳಿದ್ದೀನಿ, ಹಾಲು ತೆಗೆದಿಡೋದಕ್ಕೆ ಹೋಗ್ತಾ ಇರ್ತೀನಿ, ಆದರೆ ಕೀ ತಗೋ ಅಂತ ಬೈಕ್ ಕೀ ಚೈನ್ ಇರೋ ಅದನ್ನ ತೆಗೆದುಕೊಟ್ಟು ರಾಯುಡು ಮನೆಗೆ ಹೋಗ್ತಾನೆ. ಯುಕ್ತ ಬೀಗ ತೆಗೆದು ಸೋಫಾದಲ್ಲಿಟ್ಟು ಸ್ವಲ್ಪ ಧೂಳಾಗಿರೋ ಮನೆಯನ್ನು ನೋಡಿ ಕಾಲುಗಳಿಗೆ ಎಳ್ಕೊಂಡು ಕೋಣೆಯೊಳಗೆ ಹೋಗಿ ಸೀರೆ ಬದಲಾಯಿಸಿ ಅರ್ಧ ಸೀರೆಯಲ್ಲಿ ಬಂದು ಇಡೀ ಮನೆಯನ್ನು ಕ್ಲೀನ್ ಮಾಡ್ತಾಳೆ. 10 ನಿಮಿಷಕ್ಕೆ ಪೃಥ್ವಿರಾಜ್ ಹಾಲ್ನೊಂದಿಗೆ ಮನೆಯೊಳಗೆ ಬರತ್ಲೆ ಇಡೀ ಮನೆ ನೀಟಾಗಿ ಕಾಣಿಸ್ತಿರುತ್ತೆ. ಇದರೊಳಗೆ ಈ ಗುಣ ಮಾತ್ರ ಚೆನ್ನಾಗಿ ಇಷ್ಟ ಆಗುತ್ತೆ, ಆದರೆ ಮಿಕ್ಕವುಗಳು ಮಾತ್ರ ಶೂನ್ಯ ಅಂದ್ಕೊಳ್ತಾ ಕಿಚನ್ಗೆ ಹೋಗಿ ಯುಕ್ತ ಅನ್ನಲು ಹೋಗಿ ನಿಂತುಬಿಡ್ತಾನೆ. ಜಡೆ ಪೂರ್ತಿಯಾಗಿ ಮೇಲೆ ಕಟ್ಟಿ ಸೊಂಟದ ಹತ್ರ ಸಿಕ್ಕಿಸಿ ದಾವಣಿನ ಅತ್ತ ತಿರುಗಿ ತರಕಾರಿ ಕತ್ತರಿಸ್ತಿರ್ತಾಳೆ. ಕತ್ತನ ಹತ್ರ ಬೆವರು ಬಂದು ನೀರಿನ ಹನಿ ಮೆಲ್ಲಗೆ ಜಾರ್ತಿರುತ್ತೆ, ಬ್ಲೌಸ್ ಒಳಗಿಂದ ಸೊಂಟದೊಳಗೆ ಹೋಗುತ್ತೆ. ಆ ದೃಶ್ಯ ನೋಡಿ ಅಂತ ಯುಕ್ತ ನಿನ್ನಲ್ಲಿ ಈ ಆ್ಯಂಗಲ್ ಕೂಡ ಇದೆಯಾ, ಆದರೆ ಯಾಕೋ ಫೀಲ್ ಆಗೋದಕ್ಕೆ ಸಾಧ್ಯ ಆಗ್ತಿಲ್ವೇನೋ ಅಂದ್ಕೊಂಡು ಯುಕ್ತ ಹಾಲಂತ ಹೇಳ್ತಾನೆ. ಹತ್ರಕ್ಕೆ ಮಾವೇನ ಧ್ವನಿ ಕೇಳಿಸ್ತಿದ್ದಂತೆ ಬೆಚ್ಚಿ ಬಿದ್ದು ತಿರುಗುವಾಗ ಕಾಲು ಜಾರು ಬೀಳುವಾಗ ಈ ಜಾಗ್ರತೆ ಅಂತ ಒಂದು ಕೈಯಿಂದ ಸೊಂಟದ ಹತ್ರ ಆಗಿ ಬೀಳ್ದಂತ ಹಿಡಿದು ಬಾಟಲನ್ನು ಗ್ಯಾಸ್ ಮೇಲೆ ಇಡ್ತಾನೆ. ಸೊಂಟದ ಮೇಲೆ ನೀರ್ವಾಗಿ ತಗಲ್ತಿರೋ ಮಾವಯ್ಯನ ಕೈಗೆ ರೋಗ ಬಂದು ಕೋಳಿಯಂತೆ ನಡಕ್ತಾ ಟಕ್ ಅಂತ ಎದ್ದು ನಿಂತು ಬೀಳುವಾಗ ಗೋಡೆ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ತಾಳೆ. ಯುಕ್ತಾಳ ಭಯ ತಿಳಿದ್ರು ಏನು ಮಾತಾಡದೆ ಮೌನವಾಗಿ ಕೋಣೆಯೊಳಗೆ ಹೋಗ್ತಾನೆ. ಯುಕ್ತ ಒಂದು ಗ್ಲಾಸ್ ನೀರು ಕುಡಿದು ಅಮ್ಮಯ್ಯ ಅಂದ್ಕೊಂಡು ಹಾಲು ಫ್ರಿಡ್ಜ್ನಲ್ಲಿಟ್ಟು ಅಡುಗೆ ರೆಡಿ ಮಾಡ್ತಾಳೆ. ಅರ್ಧ ಗಂಟೆ ನಂತರ ಕೋಣೆಯೊಳಗೆ ಹೋಗೋಷ್ಟರಲ್ಲಿ ಪೃಥ್ವಿ ಡ್ರೆಸ್ ಬದಲಾಯಿಸಿ ಕೂಲರ ಕಾಸಿಗೆ ಮೇಲೆ ಮಲಗಿ ಫೋನ್ ನೋಡ್ತಾ ಇರ್ತೀನಿ. ಅವನನ್ನು ಒಂದು ಸಾರಿ ನೋಡಿ ಬಟ್ಟೆ ತೆಗೆದುಕೊಂಡು ಸ್ನಾನ ಮಾಡಿ ಬರ್ತಾಳೆ. ಬೇಸಿಗೆಗಾಲ ಆದ್ದರಿಂದ ಬೇರೆವಾಗ ಎ ಸಿ ಕೆಳಗೆ ಮಲಗಬೇಕು ಅಂತ ಅನಿಸಿ ಬೇರೆ ಕೋಣೆ ಬಾಗಿಲು ತೆಗೆಯೋದಕ್ಕೆ ಹೋಗೋ ಅಷ್ಟರಲ್ಲೇ ವಾಷಿಂಗ್ ದೊಡ್ಡಮ್ಮ ಹೇಳಿದ ಮಾತುಗಳು ನೆನಪಿಗೆ ಬರುತ್ತೆ. ಸೀರೆ ಉಡ್ತಾ ಯುಕ್ತ ನಿನ್ನ ಮಾವೇನ ಜೊತೆಗೆ ಎಷ್ಟು ಚಾಕಚಕ್ಯತೆಯಿಂದ ಇರ್ತೀಯೋ ಅಷ್ಟು ಬೇಗ ಭಾವ ಅಂತ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದಿದ್ದರೆ ಅವನಿಗೆ ಜೀವಮಾನ ಪೂರ್ತಿ ಹೀಗೇ ಇರ್ತೀಯ. ನಿನಗೆ ಅಂಜು ಅಕ್ಕನಿಗೆ ವ್ಯತ್ಯಾಸ ಏನಿದೆ ಹೇಳು? ಇನ್ನು ಪಾಪ ಅವನು ಮದುವೆ ಮಾಡ್ಕೊಂಡು ಕೂಡ ಏನು ಸುಖಪಟ್ಟಿದ್ದಾನೆ. ನೀನು ಹೀಗೆ ಭಯ ಅಂದ್ಕೊಂಡು ಅವನ್ನ ದೂರ ಇಟ್ಟರೆ ಮಾತ್ರ ಎಷ್ಟು ಒಳ್ಳೆ ಹುಡುಗನಾದರೂ ಮನುಷ್ಯನೇ ಅಲ್ವಾ, ಬೇರೆ ಯಾರನ್ನಾದರೂ ಸೇರಿಕೊಂಡ್ರೆ ಇನ್ನು ಯಾರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನಂತರ ನಿನ್ನಿಷ್ಟ ಅಂತ ಹೇಳ್ತಾರೆ. ಆ ಕೊನೆ ಮಾತು ಪದೇ ಪದೇ ನೆನಪಾಗ್ತಿದ್ರೆ ಬೇಡ, ನನ್ನ ಮಾವಯ್ಯ ಜೀವನದಲ್ಲಿ ನಾನೇ ಇರಬೇಕು ಹೊರತು ನಮ್ಮ ಮಧ್ಯೆ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮಾವಯ್ಯನ ಭಾವ ಅಂತ ಹೇಗೆ ಕರೀಲಿ, ಅಯ್ಯೋ ಮಾತಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಗಡಿಯಾರದ ಕಡೆ ನೋಡ್ತಾಳೆ. ಸಮಯ 1:30 ಆಗ್ತಿರೋದು ನೋಡಿ ಮೆಲ್ಲ ಕೋಣೆಯೊಳಗೆ ಹೋಗಿ ಮಲಗಿದ್ದ ಪೃಥ್ವಿ ನೋಡಿ ಮಾವಯ್ಯ ಅಂತಾಳೆ. ಆದರೆ ಕರೀಲಾಗದೆ ಭುಜದ ಮೇಲೆ ತರ್ತಾಳೆ. ಕಣ್ ತೆರೆದು ಏನು ಯುಕ್ತ ಅನ್ನಲು ಮಾವಯ್ಯ ಅದು ಊಟ ಮಾಡೋಣ ಬಾ ಅಂತ ಹೇಳ್ತಿದ್ದಾಗ, ಈಗ ಬೇಡ ಯುಕ್ತ ನೀನು ತಿನ್ನು, ಅಕ್ಕಿನ ಅಲ್ಲೇ ಇರೋದಕ್ಕೆ ಹೇಳಿದ್ದೇನೆ. ಪೃಥ್ವಿ ಹೇಳಿದ್ದು ಕೂಡ ಸತ್ಯ ಅಂತ ಅನಿಸಿ ಇನ್ನೇನು ಮಾತಾಡದೆ ಇನ್ನೊಂದು ಕಡೆ ತಿರುಗ್ತಾಳೆ. ಯುಕ್ತಾಳ ಬೆನ್ನನ್ನು ಬ್ಲೌಸ್ ಕೆಳಗೆ ಸಣ್ಣ ಕಾಣಿಸ್ತಿರೋ ಸೊಂಟವನ್ನು ನೋಡಿ ಒಂಥರ ಅಂದ್ಕೊಳ್ತಾನೆ. ಅವಳು ಕೂಡ ತನಗೆ ಹಸಿವಿಲ್ಲ ಅಂತ ಅಂದ್ಕೊಂಡು ಅವನ ಪಕ್ಕದಲ್ಲೇ ಬಂದು ಮಲಗಿರ್ತಾಳೆ. ಅಲ್ಲೇ ಪಕ್ಕಕ್ಕೆ ಬಂದು ಮಲಗಿ ಪೃಥ್ವಿರಾಜ್ ಫೋನ್ ತೊಗೊಂಡು ರಾಮ್ ಫೋನ್ ಮಾಡಿ ಶಾಪಿಂಗ್ ಆಗಿದೆಯೋ ಇಲ್ಲವೋ ಅಂತ ವಿಚಾರಿಸಿ ಫೋನ್ ಕಟ್ ಮಾಡಿ ಪಕ್ಕದಲ್ಲಿಟ್ಟು ತನ್ನನ್ನು ನೋಡ್ತಿರೋ ಪೃಥ್ವಿರಾಜ್ನ ನೋಡಿ ತಡಬಡಾಯಿಸ್ತಾ ಏನು ಮಾವಯ್ಯ ಅಂತಾಳೆ. ಅದೇ ಅಂಜು ಇರೋದಕ್ಕೆ ಕೋಣೆ ಕ್ಲೀನ್ ಮಾಡಿಟ್ಟಿದ್ಯಾ? ಹ್ಞೂ ಮಾಡಿದೆ ಮಾವಯ್ಯ, ಆದರೆ ಅಕ್ಕಿನ ಕೂಡ ಬನ್ನಿ ಅಂತ ಅನ್ಬೇಕಿತ್ತು. ಅಕ್ಕಿ ಕೂಡ ಇಲ್ದಿದ್ರೆ ಅಕ್ಕ ಸರಿಯಾಗಿ ಊಟ ಕೂಡ ಮಾಡೋದಿಲ್ಲ ಯುಕ್ತ, ಅದಕ್ಕೆ ಅಂತ ಅಂದಾಗ ಯುಕ್ತ ಅಚ್ಚರಿಯಾಗಿ ನೋಡ್ತಾ ಎದ್ದು ಕಿಚನ್ಗೆ ಹೋಗಿ ಬೇಯಿಸೋದುಗಳನ್ನ ತಂದು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ. ಇನ್ನು ಮಾವಯ್ಯನಿಗೆ ಊಟ ಬಡಿಸೋಣ, ಅವನು ಹೊಲ್ದತ್ರ ಹೋಗಲಿ ಅಂತ. ಪೃಥ್ವಿ ಬಂದ ತಕ್ಷಣ ಇಬ್ಬರಿಗೂ ಊಟ ಬಡಿಸಿ ತಾನು ಕೂತು ತಿಂತಾ ಪೃಥ್ವಿನನ್ನು ಗಮನಿಸ್ತಾಳೆ. ಪೃಥ್ವಿ ಮಾತ್ರ
5 ನಿಮಿಷದಲ್ಲಿ ಅನ್ನ ತಿಂದು ಯುಕ್ತ ಸಿದ್ದು ಅವ್ರು ಬಂದ ತಕ್ಷಣ ಫೋನ್ ಮಾಡಿಸು ಅಂತ ಹೇಳಿ ಶರ್ಟ್ ಹಾಕೊಂಡು ಹೊರಗೆ ಹೋಗ್ಬಿಡ್ತಾನೆ. ಯುಕ್ತ ಇನ್ನೂ ತಿನ್ನುತ್ತಲೇ ಪೃಥ್ವಿ ಹೋದ ಕಡೆ ನೋಡ್ತಾ, ಏನಿದು ಮಾವಯ್ಯ ಏನೋ ಒಂಥರ ಇದ್ದಾನೆ, ಏನಾಗಿರಬಹುದು ಅಂದ್ಕೊಂಡು ಆಲೋಚಿಸ್ತಾಳೆ. ಸ್ವಲ್ಪ ಹೊತ್ತಿಗೆ ಪೃಥ್ವಿ ಕೂಡ ಬಂದು ರಾಮ್ ಸಿದ್ದು ಅವರೊಂದಿಗೆ ಮಾತಾಡಿ ಸೀತಾ ತಂದವುಗಳನ್ನ ಜಾಗರೂಕತೆಯ ಕೋಣೆಯಲ್ಲಿ ಇಡಿಸಿ ಜಾತ್ರೆಗೆ 2 ದಿನದ ಮುನ್ನ ಬನ್ನಿ ಅಂತ ಹೇಳ್ತಾನೆ. ಹ್ಞೂ ಮಾವಯ್ಯ ಅಂತ ಯುಕ್ತ ಅಡಿಗೆ ಅಂಜುವಿಗೆ ಬಾ ಹೇಳಿ ಮತ್ತೆ ಊರಿಗೆ ಪ್ರಯಾಣಿಸ್ತಾರೆ. ಅಂಜುವನ್ನು ರೆಸ್ಟ್ ತಗೋ ಅಂತ ಹೇಳಿ ಗಬಗಬನೆ ಕೆಲಸ ಮುಗಿಸಿ ಅಕ್ಕ ಅಕ್ಕ ಅಂತ ಕರೀತಾಳೆ. ಏನು ಯುಕ್ತ? ಈಗೋ ಅಕ್ಕ, ಮಾವಯ್ಯ ಮೊನ್ನೆ ಸಂಜೆ ಇದನ್ನು ತಂದಿದ್ರು ತಗೋ ಅಂತ ಅವಳು ಕೊಡ್ತಾರೆ. ಆ ನಂತರ ಎಲ್ಲರೂ ಸಂಜೆ ಬಂದಾಗ ಎಲ್ರಿಗೂ ಟೀ ಕೊಟ್ಟು ಅಣ್ಣಯ್ಯ ಮಾವೇನು ಫೋನ್ ಮಾಡಿ ಬನ್ನಿ ಅಂತ ಹೇಳು ಅಂತ ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ಸರಿ ಅಂತ ರಾಮ್ ಪೃಥ್ವಿಗೆ ಫೋನ್ ಮಾಡಿ ಮಾತಾಡ್ತಿದ್ರೆ ಅಂಜು ಮಾತ್ರ ಮನೆಯನ್ನು ನೋಡ್ತಾ ಇರ್ತಾಳೆ. ಮೊದಲು ಬಂದಾಗ ಪೃಥ್ವಿ ಒಬ್ಬನೇ ಇದ್ದಾಗ ಮನೇಲಿ ಇಷ್ಟು ವಸ್ತುಗಳಿರಲಿಲ್ಲ. ಆದರೆ ಮದುವೆ ಆದ ನಂತರ ಯುಕ್ತ ಬೇಕಾದವುಗಳನ್ನೆಲ್ಲ ತರಿಸ್ಕೊಂಡು ಇಡೀ ಮನೆಯನ್ನು ನೀಟಾಗಿ ಜೋಡಿಸ್ಕೊಂಡಿದ್ಲು. ಅಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಯುಕ್ತಾಳೆ ಕಾಣಿಸ್ತಿದ್ರೆ ಪೃಥ್ವಿ ಯುಕ್ತ ಎಷ್ಟು ಸಂತೋಷವಾಗಿದ್ದಾರೆ ಅಂತ ಅರ್ಥ ಆಗುತ್ತೆ. ಅಂಜು ನೋವಿನಿಂದ ತಲೆ ಬಾಗಿಸಿ ಯುಕ್ತ ಸೀತಾ ಮಾತಾಡ್ತಿರೋದನ್ನು ಕೇಳ್ತಾ ಕೂತ್ಕೊಳ್ತಾಳೆ. ಆನಂತರ ಅವರೆಲ್ಲ ಓದಾದ್ಮೇಲೆ ಗಿಣ್ಣ ಅನ್ನ ಫ್ರಿಜ್ಜಲ್ಲಿಟ್ಟು ಗಿಣ್ ಮಾಡಿ ನಂತರ ತನ್ನ ಅಕ್ಕನಿಗೆ ಕೊಡ್ತಾಳೆ. ಬೌಲ್ ತೆಗೆದುಕೊಂಡು ಟಿ ವಿ ಮುಂದೆ ಕೂತ್ಕೊಂಡ್ರೆ ಅಕ್ಕನೊಂದಿಗೆ ಮಾತಾಡ್ತಾ ಆಗಿನ ಖಾಲಿ ಮಾಡಿ ಅಡುಗೆ ಕೆಲಸವನ್ನು ನೋಡ್ಕೊತಾರೆ. ಅಂಜು ತಿಂತ ಯುಕ್ತ ಸ್ಥಳದ ತನ್ನನ್ನು ಊಹಿಸ್ಕೊಂಡು ಮತ್ತೆ ಹಾಗೆ ಆಲೋಚಿಸೋ ತಪ್ಪು ಅಂತ ತನ್ನಷ್ಟಕ್ಕೆ ತಾನು ಹೇಳಿಕೊಂಡು ಹೊರಗೆ ಹೋಗಿ ಉಯ್ಯಾಲೆಯಲ್ಲಿ ಕೂತ್ಕೊಳ್ತಾಳೆ. ಇದು ಅದೆಲ್ಲ ತನ್ನ ಕೈಯಾರೆ ಮಾಡ್ಕೊಂಡಿದ್ದೆ ಅಲ್ವಾ ಅಂತ ಅಂತರಾಳದಲ್ಲಿ ನೋವು ಪಡ್ತಾ ಪೃಥ್ವಿರಾಜನ್ನ ನೆನಪಿಸ್ಕೊಳ್ತಾಳೆ. ನೈಟ್ ಮೂವರು ಊಟ ಮಾಡಿ ಅಂಜು ತನ್ನ ಕೋಣೆಯೊಳಗೆ ಹೋದರೆ ಯುಕ್ತ ನೀನು ಈ 4 ದಿನ ಅಂಜುವಿಗೆ ಜೊತೆಯಾಗಿ ಮಲಗು ಅಂತ ಹೇಳ್ತಾನೆ ಪೃಥ್ವಿ. ಯುಕ್ತ ಕೂಡ ಏನು ಮಾತಾಡದೆ ಸರಿ ಅಂತ ತಲೆ ಅಲ್ಲಾಡಿಸಿ ಎಲ್ಲವನ್ನ ಜೋಡಿಸಿ ಅಂಜು ಕೋಣೆಗೆ ಹೋದರೆ ಮಂಚದ ಮೇಲೆ ಮಲಗಿದ್ದ ಪೃಥ್ವಿ ಪಾಂಡು ಬಗ್ಗೆ ಆಲೋಚಿಸ್ತಿರ್ತಾನೆ. ಏನು ಯುಕ್ತ ಇಲ್ಲಿ ಮಲಗಿದ್ಯಾ ಅಂತ ತಂಗಿ ಕಡೆ ತಿರುಗ್ತಾಳೆ.